ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲದೆ ಹೊರ ಭಾಗಗಳಲ್ಲೂ ಕೂಡ ಈ ಲೆವೆಲ್ಗೆ ಟ್ರೆಂಡ್ ಕ್ರಿಯೇಟ್ ಆಗೇ ಇಲ್ಲ ಅಂತ ಅನಿಸುತ್ತೆ. ಹಾಗಾದರೆ ಯಾವ ಟ್ರೆಂಡ್ ಅಂತ ನಾವು ಮಾತನಾಡ್ತಾ ಹೋಗೋದಾದರೆ, ಒಂದು ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟರ ಮಟ್ಟಿಗೆ ವೈರಲ್ ಆದಂತಹ ಸಿನಿಮಾ ಅಂತಂದರೆ ಅದು ಶಾಂತಿ ಕ್ರಾಂತಿ ಅಂತಲೇ ಹೇಳ್ಬೋದು. ರವಿಚಂದ್ರನ್ ಸರ್ ಅವರ ಕನಸಿನ ಕೂಸು ಈ ಸಿನಿಮಾ. ಈ ಸಿನಿಮಾದ ಪ್ರತಿಯೊಂದು ಸಣ್ಣ ಸಣ್ಣ ತುಣುಕುಗಳಾಗಲಿ, ಹಾಡುಗಳಾಗಲಿ, ಅವರ ಪ್ರತಿಯೊಂದು ವಿಚಾರವೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ನನ್ನ ಜೊತೆ ಇವತ್ತು ರವಿ ಸರ್ ಅವರ ಅಭಿಮಾನಿಗಳಿದ್ದಾರೆ. ದಿಲ್ಸೆ ದಿಲೀಪ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ಚೆನ್ನಾಗಿದ್ದೀವಿ. ತಾವು ಆರಾಮಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾ ಶಾಂತಿ ಕ್ರಾಂತಿ ಸಿನಿಮಾವನ್ನು ರಿಲೀಸ್ ಮಾಡಲೇಬೇಕು ಅಂಥೇಳಿ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ನೀವು ಮಾಡಲಿಲ್ಲ ಅಂದರೆ ನಾವು ಮಾಡ್ತೀವಿ ಅಂಥೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸರ್. ಸೊ ನೀವು ಅವರ ಅಭಿಮಾನಿಯಾಗಿ ಅವ್ರ ಜೊತೆ ಇದ್ದು, ಆ್ಯಂಡ್ ಇನ್ನೊಂದು ನಿಮಗೆ ದಿಲ್ಸೆ ದಿಲೀಪ್ ಅಂತ ಹೆಸರಿಟ್ಟವರು ಹಂಸಲೇಖ, ಈ ಎಲ್ಲ ವಿಚಾರಗಳನ್ನು ಮಾತಾಡೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಪ್ರೆಸೆಂಟ್ ಬೆಳವಣಿಗೆಯನ್ನು ನೋಡಿ? ಮೇಡಮ್, ಇದೇನೋ ಒಂಥರ ಹಬ್ಬದ ವಾತಾವರಣ ಮೂಡಿಬಿಟ್ಟಿದೆ. ಯಾಕಂದರೆ ತಾವು ನೋಡ್ತಾ ಇದ್ದೀರಾ, ಚಿತ್ರರಂಗದಲ್ಲಿ ಇವತ್ತು ತುಂಬ ಚಾಲೆಂಜಿಂಗ್ ಟೈಮ್ಸ್ ಇದೆ. ಎಂತೆಂಥ ಸಿನಿಮಾಗಳಿಗೆ ಕೂಡ ಪ್ರೇಕ್ಷಕ ಬರ್ತಾ ಇಲ್ಲ, ಥಿಯೇಟ್ರ್ಗಳು ಖಾಲಿ ಹೊಡಿತಾ ಇದೆ. ಈ ಥರದ್ದು ಒಂದಷ್ಟು ಟಫ್ ಟೈಮ್ಸ್ ಇದೆ. ಆದರೆ ಈ ಚಾಲೆಂಜು ಈ ಎಲ್ಲವುಗಳನ್ನು ಆ ಕಾಲದಲ್ಲೇ ನಮ್ಮ ಕ್ರೇಜಿ ಸ್ಟಾರ್, ಕನಸುಗಾರ, ಡ್ರೀಮ್ ಮರ್ಚೆಂಟ್, ರಿಯಲ್ ಶೋಮ್ಯಾನ್, ರಿಯಲ್ ಪ್ಯಾನ್ ಇಂಡಿಯಾ ಮೇಕರ್ ನಮ್ಮ ರವಿಚಂದ್ರನ್ ಸರ್, ಬದುಕಿನ ಗುರುಗಳು, ಒಂದು ಪ್ರೇಮ ಗುರುಗಳು, ಪ್ರೀತಿಯ ಒಡೆಯ ಅಂತ ಕನಸುಗಾರ ರವಿಚಂದ್ರನ್ ಸರ್ ಅವರು ಈ ಚಾಲೆಂಜು ಇದನ್ನೆಲ್ಲದನ್ನು ಆ ಕಾಲದಲ್ಲೇ ಫೇಸ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ, ನೀವು ಹೇಳ್ದಂಗೆ ಜನಗಳೇ ಶುರು ಮಾಡ್ಕೊಂಡಿದ್ದಾರೆ ಇದನ್ನು. ನಿರ್ಮಾಣ, ನಿರ್ದೇಶನ ಮತ್ತು ಬರವಣಿಗೆ ಇಷ್ಟು ಮಾಡಿರ್ತಕ್ಕಂಥ ರವಿಚಂದ್ರನ್ ಸರ್ ಎಲ್ಲೂ ಹೇಳಿಲ್ಲ ನಾನು ರಿಲೀಸ್ ಮಾಡಬೇಕು ಅಂತ. ಮ್ಯೂಸಿಕ್ ಮಾಡಿರ್ತಕ್ಕಂಥ ಹಂಸಲೇಖ ಸಾಹೇಬರು ಮತ್ತು ಇದನ್ನು ಅವರು ಕೂಡ ಎಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಆಮೇಲೆ ಜೊತೆಯಲ್ಲಿ ಆವಾಗಿದ್ದಿದ್ದು ಬಾಲಾಜಿ ಸಾರು, ರವಿಚಂದ್ರನ್ ಸರ್ ಅವರ ಸಹೋದರರು ಬಾಲಾಜಿ ಸಾರು ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಯಾರೇ ಆಗಿರ್ಬೋದು ಅದ್ರ ಬಗ್ಗೆ ಯಾರೂ ಅಂದರೆ ಅಫಿಷಿಯಲಿ ಫ್ರಮ್ ದಿ ಟೀಮ್ ಇಟ್ ಹಸ್ ನಾಟ್ ಕಮ್ ಅಪ್. ಅಥವಾ ಅವರ ಪುತ್ರರು, ಈಗ ನಮ್ಮ ಈಶ್ವರಿ ಸಂಸ್ಥೆಯ ಮುಂದಿನ ಹೀರೋ ಕುಡಿಗಳು, ಅವರು ನಮ್ಮ ಮನೋರಂಜನ್ ಸಾರ್ ಆಗಿರ್ಬೋದು, ವಿಕ್ರಮ್ ಸಾರ್ ಆಗಿರ್ಬೋದು, ಅವರು ಕೂಡ ಈ ರಿಲೀಸ್ ಕಾನ್ಸೆಪ್ಟನ್ನ ಎಲ್ಲೂ ಹಾಕಿಲ್ಲ. ಅಂದರೆ 35 ವರ್ಷ ಆದಮೇಲೆ ಒಂದು ಅದ್ಭುತವಾದಂಥ ಕೆಲಸ ಮತ್ತೆ ಶಬ್ದ ಮಾಡುತ್ತೆ, ಮತ್ತೆ ಒಂದು ಪ್ರಾತಿನಿಧ್ಯ ಪಡೆಯುತ್ತೆ. ಸೊ ಮತ್ತೆ ಅದಕ್ಕೆ ಚಲನಶೀಲವಾಗುತ್ತೆ ಅಂತಂದರೆ ಏನೋ ಇದು ಅಭಿಮಾನದಿಂದ ಸ್ವಚ್ಛಂದವಾದಂತಹ ಅವತ್ತಿನ ಪ್ರಯತ್ನ ಇತ್ತಲ್ಲ ಮೇಡಮ್. ಏನು ಹುಡುಗಾಟನೇ ಮೇಡಮ್. ಎಂತೆಂಥ ದಿಗ್ಗಜ ಆ್ಯಕ್ಟ್ರುಗಳಿಗೆ ನಮ್ಗೆ ಗೊತ್ತಿರೋ ಪ್ರಕಾರ 1 ಕೋಟಿ ರೂಪಾಯಿ ಚೆಕ್ನ ಅಂಥ ಸೂಪರ್ ಸ್ಟಾರ್ ಪ್ಯಾನ್ ವರ್ಲ್ಡ್ ಆ್ಯಕ್ಟ್ರ್, ಇವಾಗ ಹೀರೋ ನಮ್ಮ ರಜನಿಕಾಂತ್ ಅವರು ಕೊಟ್ಟಿದ್ದು ನಮ್ಮ ರವಿಚಂದ್ರನ್ ಸರ್ ಅನ್ನೋಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾಗಾರ್ಜುನ ಅವ್ರು ಇರ್ಬೋದು, ಅವ್ರು ಪ್ರೈಮ್ ಟೈಮ್ ಹೀರೋ, ಅವ್ರನ್ನೆಲ್ಲ ಕರೆಸಿ ಪ್ಯಾರಲಲ್ಲಾಗಿ ಮಾಡೋವಂಥದ್ದು. ಮತ್ತು ಇವರು ಇಲ್ಲಿ ಕ್ರಾಂತಿ ಆದರೆ ಬೇರೆ ಲ್ಯಾಂಗ್ವೇಜಲ್ಲಿ ಇವರು ಶಾಂತಿ ಪಾತ್ರ, ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಅಲ್ಲೋಗಿ ಆ್ಯಕ್ಷನ್ ಕಟ್ ಹೇಳಿ ಮತ್ತೆ ಆ್ಯಕ್ಟ್ ಮಾಡಬೇಕು, ಅದು ಪ್ಯಾರಲಲ್ ಅಂತೆ ಮೇಡಮ್. ಇದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಯಾರು. ಇವತ್ತಿನ ಕಾಲದಲ್ಲಿ ಒಂದು ವಾಯ್ಸ್ ಡಬ್ ಮಾಡಿ ಒಂದು ಸಿನಿಮಾ ತೆಗೆದು ಅದನ್ನು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಎಲ್ಲ ಲ್ಯಾಂಗ್ವೇಜ್ಗೂ ವಾಯ್ಸ್ ಡಬ್ ಮಾಡಿಬಿಡ್ತಾರೆ. AI ಇದೆ, ಎಲ್ಲ ಟೆಕ್ನಾಲಜಿ ಇದೆ, CG ಇದೆ, ಕಂಪ್ಯೂಟರ್ಸ್ ಇದೆ ಮೇಡಮ್. ಕಂಪ್ಯೂಟ್ರೇ ಇಲ್ಲದ ಕಾಲದಲ್ಲಿ ಮುಖದ ಮೇಲೆ ಮುಖ ಬರೋದು, ಅದ್ರ ಮೇಲೆ ಜೂಹಿ ಚಾವ್ಲಾ ಬರೋದು, ಇದ್ರ ಮೇಲೆ ಇವ್ರು ಬರೋದು, ಅನುಪ್ರಭಾಕರ್ ಮೇಡಮ್ ಅವರು ಮತ್ತು ಸುನಿಲ್ ಸರ್ ಅವರೆಲ್ಲ ಚೈಲ್ಡ್ ಆರ್ಟಿಸ್ಟ್ ಆದಾಗ ಸುಮಾರು ಜನ, ಮಾಸ್ಟರ್ ಆನಂದ್ ಸಾರು, ಬುಲೆಟ್ ಪ್ರಕಾಶ್ ಸಾರು, ಸುಮಾರು ಜನಕ್ಕಿದು ಪ್ರಥಮ ಸಿನಿಮಾ ಆಗಿತ್ತಂತೆ ಅವಾಗ. ಸೊ ಅಂಥದ್ದೆಲ್ಲ ಇಟ್ಕೊಂಡು 3000 ಜನ ಮಕ್ಕಳು ಪ್ಯಾಲೇಸ್ ಗ್ರೌಂಡ್ನ ಅವ್ರ ಆಶ್ರಮ ಮಾಡಿಕೊಂಡು ಇಡೀ ಪ್ಯಾಲೇಸ್ ಗ್ರೌಂಡ್ನೇ ಬುಕ್ ಮಾಡಿಕೊಂಡು 2 ವರ್ಷ ಶೂಟಿಂಗ್ ಮಾಡಿರೋದು. ಹುಡುಗಾಟವೇ ಅಲ್ಲ ಇದು ಪ್ರಶ್ನೆ. ಇದು ಈ ಥರದೊಂದು ಸಾಹಸ, ದುಸ್ಸಾಹಸ, ಹರಸಾಹಸ, ಏನೇನೋ ಪದಗಳಿದೆಯಲ್ಲ ಮೇಡಮ್. ಈ ಪದಗಳ ಮೀರಿದ ಅತೀತವಾದಂತಹ ಪ್ರಯತ್ನಕ್ಕೆ ಜನಗಳು ಇವತ್ತು ಅದು ಬಯಸ್ತಾ ಇದ್ದಾರೆ. ಮತ್ತೆ ಬರಲಿ, ನಾವೆಲ್ಲ ನೋಡಬೇಕು, ಇದೊಂದು ನಾಸ್ಟಾಲಜಿಕ್ ಫೀಲ್ ಇದೆ. ವಿ ವಾಂಟ್ ಟು ಸೆಲೆಬ್ರೇಟ್, ವಿ ವಾಂಟ್ ಟು ಚೆರಿಶ್ ಅವರ್ ಮೆಮೊರೀಸ್, ಅವರ್ ಚೈಲ್ಡ್ಹುಡ್, ವಾಟ್ ರವಿಚಂದ್ರನ್ ಸರ್ ಹ್ಯಾಸ್ ಗಿವನ್ ಅಸ್, ವಾಟ್ ಹಂಸಲೇಖ ಸರ್ ಹ್ಯಾಸ್ ಗಿವನ್ ಅಸ್. ಆ ಒಂದು ನಮಗೆ ಆ ಸೊಗಡು, ಆ ಮಣ್ಣಿನ ಸೊಗಡು, ನಮ್ಮತನ, ನಮ್ಮ ಬೇರು, ನಮ್ಮ ಸಿನಿಮಾಗಳು, ನಮ್ಮ ಬಾಲ್ಯವನ್ನು, ನಮ್ಮ ತಾರುಣ್ಯವನ್ನು ಸುಂದರಗೊಳಿಸಿದಂಥ ರವಿಚಂದ್ರನ್ ಸರ್, ಹಂಸಲೇಖ ಸರ್, ಈಶ್ವರಿ ಸಂಸ್ಥೆ, ವೀರಸ್ವಾಮಿ ಸರ್, ಇವರೆಲ್ಲ ಕೊಟ್ಟಂಥ ಕೊಡುಗೆಗಳನ್ನ ಗೌರವ ತಾನೇ ಸಿಗ್ತಾ ಇದೆ. ಇದು ಯಾರು ಬೇಡಿದ್ದಲ್ಲ, ಯಾರು ಬಯಸಿದ್ದು ಅಲ್ಲ. ಇದು ನೋಡಿ, ಇದು ಅದೇ ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಆ ಥರ ಅದಾಗದೇ ಬಂದಿದೆ ಮೇಡಮ್. ನೋಡಿ ನಮಗಂತೂ ಖುಷಿ ಆಗ್ತಾಯಿದೆ.
ಈಗ ಎಷ್ಟೋ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನಿಮ್ಮಂತೆ, ನಿಮಗಾಗಿಲ್ಲ ಅಂದರೆ ಹೇಳಿ ಸರ್, ನಾವು ರಿಲೀಸ್ ಮಾಡಿ ಸಂಭ್ರಮಿಸ್ತೀವಿ ಈ ಸಿನಿಮಾವನ್ನು ಅಂತ ಹೇಳಿ. ಬಟ್ ಇಲ್ಲಿವರೆಗೆ ರವಿ ಸರ್ ಕಡೆಯಿಂದ ಏನು ಕೂಡ ಉತ್ತರ ಬಂದಿಲ್ಲ. ಬಟ್ ಅವರು ಕೂಡ ಸಂಭ್ರಮಿಸ್ತಿದ್ದಾರೆ ಅಂತ ಅನಿಸುತ್ತೆ ನಮಗೆ ಈ ವಿಚಾರಗಳನ್ನು ಗಮನಿಸಿ. ಸೊ ಹೌದಾ ಸರ್, ನೀವು ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ? ನಾನು ಹಾರ್ಡ್ಲಿ ಹೇಳ್ತೀನಿ ಮೇಡಮ್, ಎಷ್ಟಾದರೂ ಖರ್ಚಾಗಲಿ ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಏನಾಗುತ್ತೆ, ನಾನು ಕೂಡ ಭಾಗವಹಿಸೋಕ್ಕೆ ರೆಡಿ ಇದ್ದೀನಿ. ಪ್ರೊಡಕ್ಷನ್ ಮಾಡೋಣ, ಜೊತೆಲಿ ಮಾಡೋಣ. ರವಿ ಸರ್ಗೂ ಅದನ್ನೇ ಹೇಳ್ತೀವಿ, ಬಾಲಾಜಿ ಸರ್ಗೂ ಅದೇ ಹೇಳ್ತೀವಿ. ಯಾಕಂದರೆ ಅವಾಗ ಅವರಿಬ್ಬರೇ ದೇ ಹ್ಯಾವ್ ಸೀನ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅವಾಗೆಲ್ಲ ಅಂತ. ಸೊ ಮಕ್ಳುಗಳಿನ್ನ ಚಿಕ್ಕವರಿದ್ದರು ಅವಾಗ. ಸೊ ಮಕ್ಳುಗಳಿಗೂ ಇವಾಗ ಇಂಟ್ರೆಸ್ಟ್ ಬಂದಿದೆ, ವಿಕ್ಕಿ ಸರ್ ಮತ್ತು ಮನೋರಂಜನ್ ಸರ್ಗೂ ಏನೋ ಮಾಡಬೇಕಿದ್ನ ಅಂತ. ಅಂದರೆ ಯಾರು ಪ್ಲ್ಯಾನ್ ಮಾಡಿಲ್ಲ ಮೇಡಮ್, ಇದು ಅದಾಗದೇ ಆಗ್ತಾಯಿದೆ ನೋಡಿ. ಇದು ಬಹುತೇಕ ನನ್ನ ಪ್ರಕಾರ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ. 35 ವರ್ಷದ ಹಳೆ ಸಿನಿಮಾನ ಜನಗಳೇ ಎತ್ಕೊಂಡು ಬಂದು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು, ಈಗಿನ ಜೆನ್ಸಿ ಅಂತಂತೀವಲ್ಲ, ಅವರು ಏನು ಮಾಡಬೇಕು, ಯಾವ ಟೈಮ್ಗೆ ಇವಾಗ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ತೊಗೋಬೇಕು, ಫುಡ್ ಹಿಂಗೆ ಇಟ್ಕೋಬೇಕು, ಏನೆಲ್ಲ ಅವ್ರಿಗೆ ಗೊತ್ತಿದೆ ಅವರಿಗೆ. ಸೊ ಈ ಜೆನ್ಸಿಗಳೇ ಇದನ್ನು ಹುಟ್ಟಾಕಿ ರವಿಚಂದ್ರನ್ ಸರ್ನ ಸಂಭ್ರಮಿಸ್ಬೇಕು. ರವಿಚಂದ್ರನ್ ಸರ್ ಅಂತಂದರೆ ನಮ್ಮ ಹೆಮ್ಮೆ, ಈಸ್ ಅವರ್ ಪ್ರೌಡ್ ಅಸೆಟ್ ಫಾರ್ ಕನ್ನಡ ಇಂಡಸ್ಟ್ರಿ, ಫಾರ್ ಹೋಲ್ ಸೌತ್ ಇಂಡಿಯಾ ಅನ್ನೋ ಥರದನ್ನು ಅವರೇ ಮಾಡ್ತಾಯಿದ್ದಾರೆ. ನೀವು ನಂಬ್ತೀರಾ ಬಿಡ್ತೀರಾ ಮೇಡಮ್? ಈಗ ರವಿ ಸರ್ಗೆ ಡೈರೆಕ್ಟಾಗಿ ಫೋನ್ ಮಾಡೋಕ್ಕಾಗಲ್ಲ, ನಾವೆಲ್ಲ ಹತ್ರದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡು ನಮ್ಗೆ ಫೋನ್ ಮಾಡ್ತಾರೆ. ಜಮಖಂಡಿಯಿಂದ ಒಬ್ಬರು ಡಾಕ್ಟ್ರು ಫೋನ್ ಮಾಡಿದರು, ರಾಜೇಂದ್ರ ಅವರು ಅಂತ. ನನ್ನ ಇಡೀ ಊರಲ್ಲಿರ್ತಕ್ಕಂಥ ಶಾಲಾ ಮಕ್ಕಳುಗಳು 1000 ಜನ ಇರಲಿ, ನಾನು ಟಿಕೆಟ್ ತೊಗೊತೀನಿ ಅಂತಾರೆ. ಆಮೇಲೆ ಇನ್ನೊಂದು ಕಡೆಯಿಂದ ಫೋನ್ ಮಾಡ್ತಾರೆ, ಎಲ್ಲ ನಾರ್ತ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಫೋನ್ಸ್ಗಳು ಮತ್ತು ಮೆಸೇಜಸಲ್ಲೂ ತಾವು ನೋಡಿರ್ತೀರ. ಎಷ್ಟೋ ಜನ ವೀಡಿಯೋ ಮಾಡಿ ಹಾಕ್ತಿದ್ದಾರೆ, ನಮ್ಮ ಶಾಲೆಗೆ ಮಕ್ಳಿಗೆ ನಾನು ಕೊಡ್ತೀನಿ ಟಿಕೆಟು, ನಾವು ಜೊತೆಲಿ ಬರ್ತೀವಿ ಅಂತ. ಇದೇನೋ ಒಂದು ಮ್ಯಾನ್ಯ ತಾನೇ ಉಟ್ಕೊಂಡ್ಬಿಟ್ಟಿದೆ. ಯಾಕೆ ಅಂದರೆ ರವಿಚಂದ್ರನ್ ಸರ್ ಅವ್ರನ್ನ ಪ್ರೀತಿ ಮಾಡೋರು ಮನೆಗೆ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಮೇಡಮ್. ಯಾಕಂದರೆ ಅವ್ರು ಎಲ್ಲ ಹೀರೋಗಳಿಗೂ ಒಂಥರ ಪ್ರೀತಿ ಪಾತ್ರರು, ಎಲ್ಲ ನಟರುಗಳಿಗೂ ಅನ್ನ ಹಾಕಿದ ಸಂಸ್ಥೆ, ಸಾವಿರಾರು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಸಂಸ್ಥೆಗೆ ಅವತ್ತು ನ್ಯಾಯ ಸಲ್ಲಿಲ್ಲ ಅವರಿಗೆ. ಸೊ ಭಗವಂತನೇ ಮೋಸ್ಟ್ಲಿ ಆ ದೈವ ಪ್ರೇರಣೆ ಏನಿದೆ. ಯಾಕಂದರೆ ಇವಾಗ ಅವರು ಐ ಆಮ್ ಗಾಡ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ದೇವರು ಒಂದಷ್ಟು ಒಳ್ಳೆ ತತ್ವ ಸಿದ್ಧಾಂತಗಳನ್ನ ಹೊಸ ರೀತಿಲಿ ಹೇಳೋಕ್ಕೆ ಹೋಗ್ತಾ ಇದ್ದಾರೆ, ತುಂಬ ಕಮರ್ಷಿಯಲಾಗಿ ಹೇಳ್ತಾ ಇದ್ದಾರೆ. ಮೇ ಬಿ ಇವಾಗ ಅವ್ರಿಗೆ ಆ ದೇವರು ಐ ಆಮ್ ಗಾಡ್ ಚಿತ್ರೀಕರಣ ಮೂಲಕದಲ್ಲೇ ಆ ಗಾಡೇ ಅವರಿಗೆ ವಾಪಸ್ ಶಾಂತಿ ಕ್ರಾಂತಿಗೆ ಒಂದು ನ್ಯಾಯ ಸಲ್ಲಿಸ್ತಕ್ಕಂಥ ವಿಷಯ ನಡೀತಾ ಇದೆ. ನೀವು ಹೇಳಿದ ಸತ್ಯ ಮೇಡಮ್, ನಾವೇ ದುಡ್ಡು ಹಾಕ್ತೀವಿ, ನಾವೇ ರಿಲೀಸ್ ಮಾಡ್ತೀವಿ ಬನ್ನಿ ಅಂತ ಎಷ್ಟು ಯಾವ ಲೆಕ್ಕಕ್ಕೆ ಹೋಗಿದ್ದಾರೆ ಅಂದರೆ, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಏನಾದ್ರು ರಿಲೀಸ್ ಇದೆಯಾ ಅನ್ನೋ ಲೆಕ್ಕಕ್ಕೆ ಅವರೇ ಸಂಭ್ರಮಿಸ್ತಾ ಇದ್ದಾರೆ. ಸರ್, ನಿಮಗೆ ಎಷ್ಟು ಬ್ಲೆಸ್ಡ್ ಫೀಲ್ ಇದೆ? ನಿಮಗೆ ಅವರ ಹತ್ರದಲ್ಲಿ ನೋಡ್ಬೋದು, ಅವ್ರ ಹತ್ರ ಮಾತಾಡ್ಬೋದು, ನೀವು ಅವರ ಅಭಿಮಾನಿ ಬಳಗಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ಗುರುತಿಸ್ಕೊಂಡಿದ್ದೀರಾ. ಆ್ಯಂಡ್ ಹಂಸಲೇಖ ಅವರು ನಿಮ್ಗೆ ಯಾಕೆ ದಿಲ್ ಸೆ ದಿಲೀಪ್ ಅಂತ ಹೆಸರಿಟ್ರು ಅಂತ ಹೇಳಿ? ಇದು ಶಾಂತಿ ಕ್ರಾಂತಿಯಿಂದ ಒಂಚೂರು ನಮ್ಮ ಕಡೆಗೆ ಬಂತು. ಶಾರ್ಟಾಗಿ ಹೇಳ್ಬಿಡ್ತೀವಿ, ಯಾಕಂದರೆ ಶಾಂತಿ ಕ್ರಾಂತಿನೇ ಮ್ಯಾನ್ಯ. ನಾನು ದಿಲೀಪ್ ಗುರುಸ್ವಾಮಿ ಅಂತ, ಹೃದಯದಿಂದ ದಿಲೀಪ್ ಅಂತ ಕತೆ ಕವನ ಬರೀತಾ ಇದ್ದೆ. ನಾನು ಕೆನಡಾ MBA, ಲಂಡನ್ MSc. ಕೆನಡಾದಲ್ಲಿ ಗಾಳಿ ಕೆನಡ ಉಸಿರು ಕನ್ನಡ ಅಂತ ಒಂದು ಪುಸ್ತಕ ಬರೆದೆ. ಚೆನ್ನಾಗಿದೆ ಹಾಗೆ ಹೇಗೆ ಅಂತಂದ್ರೆ ಹೃದಯದಿಂದ ದಿಲೀಪ್ ಅಂತ ಬರೆದಿದ್ದೆ. ಹಂಸಲೇಖ ಸಾಹೇಬರು ನಮ್ಮ ಗುರುಗಳ ಹತ್ರ ಹೋದಾಗ ಹೇಳಿದೆ, ಇದು ನಿನ್ನ ಹತ್ರ ಮ್ಯಾಟ್ರ್ ಇದೆ ಕಣೋ, ಬಟ್ ಮೀಟ್ರ್ ಉದ್ದಾಗೋಯ್ತು, ಸ್ವಲ್ಪ ಚಿಕ್ಕದು ಮಾಡ್ಕೋ ಅಂತ. ಹೃದಯದಿಂದ ದಿಲೀಪ್ ಚೆನ್ನಾಗಿಲ್ಲ ಕಣೋ, ಸೌಂಡಿಂಗ್ ಇರಲಿ, ದಿಲ್ಸೆ ದಿಲೀಪ್ ಮಾಡ್ಕೋ. ದಿಲ್ಸೆ ಅಂದರು ಹೃದಯದಿಂದ ಕಣೋ ಅಂತ ಹೇಳಿದ್ರು. ಆಯಿತು ಗುರುಗಳೇ, ವರಪ್ರಸಾದ ಅಂತೇಳಿ ಅದೇ ಹೆಸರು ಇಟ್ಕೊಂಡ್ವಿ. ಆಮೇಲೆ ರವಿ ಸರ್ ಹತ್ರ ವರ್ಕ್ ಮಾಡ್ಬೇಕಾದ್ರು ಅಷ್ಟೇ ನಮ್ಮ ಜೀವನದ ಒಂದು ಗ್ರೇಟೆಸ್ಟ್ ಲೈಫ್ ಟೈಮ್. ಯಾಕೆ ಅವರಿಂದ ಕಲಿಯೋದು ತುಂಬ ಇದೆ. ರವಿ ಸರು, ನಾನು 6ನೇ ಕ್ಲಾಸಿಂದ ನನ್ನ ಸುತ್ತಮುತ್ತ ರೂಮಿನ ಎಲ್ಲ ಗೋಡೆಗಳಲ್ಲೂ ರವಿ ಸರೇ ಇರ್ತಾಯಿದ್ರು. ನಮ್ಮ ಫಾದರ್ ಬೈತಾಯಿದ್ರು, ಎದ್ದ ತಕ್ಷಣ ದೇವ್ರ ಮುಖ ನೋಡಬೇಕು ಅಂತ. ಇಲ್ಲ, ನನಗೆ ಇವರೇ ದೇವರು ಅಂತ ಇದ್ದೆ. ಅವಾಗಿಂದ ನಿಷ್ಕಲ್ಮಶವಾಗಿ ಏನಾದರೂ ಬೇಡಿದ್ರೆ, ಇವತ್ತೇನು ಮ್ಯಾನಿಫೆಸ್ಟೇಷನ್ ಅಂತೀವಿ, ಅದು ಅವತ್ತಿಂದ ಬೇಡಿದ್ದಕ್ಕೆ ನಮಗೊಂದು ಅವರ ಸಖ್ಯ, ಅವರ ಒಂದು ಏನಂತಾರೆ, ಅವರ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. ಅವರಿಂದ ಕಲಿಯೋ ಅವಕಾಶ, ಅವರೊಂದು ಮಹಾ ಪ್ರತಿಭಾ ಪರ್ವತ ಅಂತ ಹೇಳ್ತೀನಿ. ಹಂಗಾಗಿ ಅಂಥ ಪರ್ವತದ ಕೆಳಗೆ ನಾವೊಂದು ಸ್ವಲ್ಪ ಹುಲ್ಲು ಬೆಳೆದಂಗೆ ಜೊತೇಲಿ ಇರೋದಕ್ಕೆ ನಮಗೊಂದು ಭಾಳ ಒಂದು ದೊಡ್ಡ ಆಸರೆ ಸಿಕ್ದಂಗೆ ಅವ್ರ ಕಡೆ ಇದ್ದರೆ ರವಿಚಂದ್ರನ್ ಸರ್ ಹತ್ರ. ನನ್ನ ಮಗನ ಹೆಸರು ರಣಧೀರ, ನನ್ನ 2ನೇ ಮಗನ ಹೆಸರು ನೀಲಕಂಠ. ಸೊ ನಮ್ಮದು ಬೇರೆಯವ್ರ ಥರ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಲ್ಲ, ನಮ್ಮದು ಅಪ್ಪಟ ರವಿಭಕ್ತ ಕುಟುಂಬ. ಹಾಗಾಗಿ ನಮಗೆ ಭಾಳ ಸಂತೋಷ ಇದೆ. ರವಿಚಂದ್ರನ್ ಸಾರ್ ಅಂತಂದರೆ ಅವ್ರನ್ನ ಕೂತ್ರೆ ಒಂದು ಫ್ರೇಮ್ ಥರ ಇರುತ್ತೆ, ಅವ್ರ ನಕ್ಕರೆ ಅಲ್ಲೊಂದು ಚಾರ್ಮ್ ಇರುತ್ತೆ, ಅವರು ಬರೆದ್ರೆ ಅದ್ರ ಒಂದು ಬೇರೆ ಥರದ್ದೊಂದು ಆಡು ಭಾಷೆಯ ನವಯುಗ ತತ್ವ ಸಿದ್ಧಾಂತ ಇರುತ್ತೆ. ಅವರು ಒಂದು ಡೈರೆಕ್ಷನ್ ಮಾಡಿದ್ರೆ ಅದು ಮಾಸ್ಟ್ರು ಶಾಟ್ ಆಗಿ ರಾಮ್ ಗೋಪಾಲ್ ವರ್ಮಾಯಿಂದ ಹಿಡಿದು ಇವತ್ತಿನ ಬಾಹುಬಲಿ ಮಾಡಿದಂಥ ರಾಜಮೌಳಿ ತನಕ ನಾವು ನಿಮ್ಮ ಅಭಿಮಾನಿ, ಆ ಶಾಟ್ ಇಷ್ಟ, ಈ ಶಾಟ್ ಇಷ್ಟ ಅಂತ ಅವರೇ ವ್ಯಾಖ್ಯಾನ ಮಾಡ್ತಾರೆ. ಅವರೊಂದು ಯಾವ್ದಾದ್ರು ಒಬ್ಬರನ್ನ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ಕೊಂಬಂದ್ರೆ ಆಮೇಲೆ ಅವರು ಆಲ್ ಇಂಡಿಯಾ ಸ್ಟಾರ್ ಆಗ್ತಾರೆ. ಆಲ್ರೆಡಿ ಸ್ಟಾರ್ ಆಗಿರೋರಿಗೆ ಒಂದು ಫೋನ್ ಮಾಡಿದ್ರೆ, ನೀವೊಂದು ಬರ್ತೀರಾ ಅತಿಥಿ ಪಾತ್ರಕ್ಕೆ ಅಂದರೆ, ಯಾವಾಗ ಬರ್ಬೇಕು ಹೇಳಿ ಅಂತ ಮಾರನೇ ದಿನ ಮನೆಗೆ ಬಂದು ಕೂತ್ಕೊಳ್ತಾರೆ. ಮೇಡಮ್ ಹೇಳಿ, ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಬ್ಬ ಆಲ್ರೌಂಡ್ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ, ಅವ್ರು ಮಾಡದೇ ಇರೋದೇ ಇಲ್ಲ. ರೇಡಿಯೋ ಜಾಕಿ ಆಗಿದ್ದಾರೆ, ರಿಯಾಲಿಟಿ ಶೋ ಜಡ್ಜ್ ಆಗಿದ್ದಾರೆ,
ಇನ್ನು ಬಿಡಿ ಬರವಣಿಗೆ, ರೈಟಿಂಗು, ಡೈಲಾಗ್ ರೈಟಿಂಗು, ಲಿರಿಕ್ ರೈಟಿಂಗು, ಮ್ಯೂಸಿಕ್ಕು, ಸಾಹಸ, ಈ ನಮ್ಮ ಶಾಂತಿ ಕ್ರಾಂತಿಗೂ ಕೂಡ ಸಾಹಸ ನಿರ್ದೇಶನ, ನೃತ್ಯ ನಿರ್ದೇಶನ, ಏನು ಮೇಡಮ್ ಸಂಕಲನ, ಆಮೇಲೆ ಗ್ರಾಫಿಕ್ ಡಿಸೈನ್ಸು, ಪೋಸ್ಟರ್ ಡಿಸೈನ್ಸು, ಒನ್ ಮ್ಯಾನ್ ಚಲಿಸುವ ಸಿನಿಮಾ ಚಿತ್ರ ಬ್ರಹ್ಮ ಅಂತೇನು ಕರಿತೀವಿ ನಾವು, ಅದು ಅಪ್ಪಟವಾಗಿ ರವಿಚಂದ್ರನ್ ಸಾರೇ. ಅಂಥವ್ರ ಜೊತೆ ಇರೋದಕ್ಕೆ ನಾವು ಮೇಡಮ್ ಯಾವುದೋ ಜನ್ಮದಲ್ಲಿ ಯಾವುದೋ ಗಂಧರ್ವ ಪುರುಷರು ಏನೋ ನಮ್ಗೊಂದು ಸ್ವಲ್ಪ ಒಂದು ಸೋಕಿರಬೇಕು, ಹಂಗಾಗಿ ರವಿಚಂದ್ರನ್ ಸರ್ ನಮ್ಮ ಸಖ್ಯ ಸಿಕ್ಕಿದೆ ಅಂತೇಳಿ ಅದಕ್ಕೆ ಭಗವಂತನಿಗೆ ಧನ್ಯವಾದ ಹೇಳ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವ್ರಿಗೂ ಈ ಸಿನಿಮಾ ಅಂತ ಬಂದಾಗ ಸ್ವಲ್ಪ ನೋವಾಗಿದ್ದಿದೆ. ಮಾಡಿದ್ದ ಸಿನಿಮಾಗಳನ್ನ ಅಭಿಮಾನಿಗಳು ಬಂದು ನೋಡಿಲ್ಲ ಅನ್ನೋ ನೋವು 100% ಅವ್ರಿಗೆ ಇದೆ ಅನ್ನೋ ಇನ್ಫಾರ್ಮೇಷನ್ ನಮಗೂ ಕೂಡ ಇತ್ತು. ಬಟ್ ಸಿನಿಮಾ ಅಂತ ಬಂದಾಗ ಸಿನಿಮಾನೇ ಉಸಿರು, ಸಿನಿಮಾನೇ ನನ್ನ ಶಕ್ತಿ, ನಿದ್ದೆ ಬಿಟ್ಟು ಸಿನಿಮಾಗೋಸ್ಕರ ರಾತ್ರಿ ಯೋಚನೆ ಮಾಡ್ತಾರೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಗಳಿಸಿದ್ದಕ್ಕಿಂತಲೂ ಕಳೆದುಕೊಂಡಿದ್ದೇ ಜಾಸ್ತಿ ಸಿನಿಮಾಗಳಲ್ಲಿ. ಆದರೂ ನಾನು ಸಿನಿಮಾ ಮಾಡ್ತೀನಿ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಮೇಡಮ್ ಅವರು ಅದು ಗಾಡ್ ಕ್ರಿಯೇಷನ್, ಅವ್ರು ಗಿಫ್ಟೆಡ್ ಆ ಒಂದು ಮಾಸ್ಟರ್ ಪೀಸ್ ಭೂಮಿಗೆ ಇಳಿದು ಬಂದಿರೋದೇ ಆ ಥರ. ರವಿಚಂದ್ರನ್ ಸರ್ ದುಡ್ಡಿಗೆ ಯೋಚನೆ ಮಾಡಲ್ಲ, ರವಿಚಂದ್ರನ್ ಸರ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೇನು ನಾವು ಅಂದ್ಕೊಂಡಿದ್ದು, ನಾನು ಬರ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬರಬೇಕಂತ ಅವ್ರ ತಲೆಯಲ್ಲಷ್ಟೇ ಕಲ್ಪನೆ ಇರುತ್ತೆ. ಶೂಟಿಂಗ್ ಮಾಡಬೇಕಾದ್ರು ಅಷ್ಟೇ ಮೇಡಮ್, ಅವ್ರು ಬಂದರು ಶೂಟಿಂಗ್ ಸ್ಪಾಟ್ಗೆ ಅಂದರೆ ಒಂದು ಹುಲಿ ಬಂದಂಗೆ ಇರುತ್ತೆ, ಏನು ಹೇಳ್ತಾರಪ್ಪ ನೆಕ್ಸ್ಟ್ ಶಾಟ್ ಅಂತ ಅವ್ರ ತಲೆಯಲ್ಲಷ್ಟೇ ಓಡ್ತಾ ಇರುತ್ತೆ. ಕ್ಯಾಮ್ರಾಮನ್ ಆಗಲಿ ಮತ್ತೊಬ್ರಿಗಾಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಾವೇನು ಜೊತೆ ಇರ್ತಾಯಿದ್ವಿ, ಅವ್ರು ಹೇಳೋದನ್ನೇ ಕಾಯ್ತಾ ಇರಬೇಕು. ಅವರು ಇಲ್ಲ ಇಲ್ಲಿಡು, ಇಲ್ಲಿ ಕ್ಯಾಮ್ರಾ ಹಿಂಗಿಡು ಅಂತಂದ್ರೆ ನಾವು ಒಂದು ಸ್ವಲ್ಪ ವಿಜುವಲೈಸ್ ಮಾಡೋಕ್ಕೆ ನಮಗೊಂದು 10 ನಿಮಿಷ ಹಿಡಿಯುತ್ತೆ. ಓ ಈ ಥರ ಶಾರ್ಟ್ ತೆಗಿತಾ ಇದ್ದಾರೆ ಅಂತ. ಅವ್ರದ್ದೊಂದು ಪರ್ಸೆಪ್ಷನ್, ಅವ್ರದ್ದೊಂದು ಐಡಿಯಾಸೇ ಡಿಫ್ರೆಂಟು. ಅವರು ಜನ ಈ ನಡುವೆ ಥಿಯೇಟ್ರಿಗೆ ಬ್ಯಾಕ್ ಬರ್ತಾಯಿಲ್ಲ ಅನ್ನೋದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ. ರೀಸೆಂಟಾಗಿ ನೀವು ನೋಡಿದ್ರಿ, ಭಾಳಷ್ಟು ಜನ ಇದಕ್ಕೂ ಅದನ್ನು ಟ್ಯಾಗ್ ಮಾಡಿ ಹಾಕ್ತಾಯಿದ್ರು. ಒಂದು ₹100 ಕೊಡೋಕ್ಕಾಗಲ್ವೇನ್ರಿ ನೀವು ಪ್ರೇಕ್ಷಕರಿಗೆ, ಬಂದು ನೋಡಿರಿ, ಪಾಪ ಮೇಕರ್ಸ್ ಅಷ್ಟು ಕಷ್ಟಪಟ್ಟಿರ್ತಾರೆ ಅಂತಂದರು. ಕಮೆಂಟು ಮಾಡೋದು, ಲೈಕ್ ಮಾಡೋದು ಬಿಟ್ಬಿಡಿ ಅನ್ನೋ ಥರ ಒಂದು ತುಂಬ ಚೆನ್ನಾಗಿ ಹೇಳಿದರು. ಅದು ಇವತ್ತು ಚಿತ್ರರಂಗಕ್ಕೆ ಬೇಕಾದ ಮಾತು. ಆ ಮಾತನ್ನ ಅವ್ರ ಸಿನಿಮಾಗೆ ಹೇಳಲಿಲ್ಲ. ನಾನೊಂದು ಸಿನಿಮಾ ಮಾಡಿದ್ದೀನಪ್ಪ ನನ್ನ ಸ್ವಾರ್ಥಕ್ಕೆ, ₹100 ಏನು ದೊಡ್ಡದಲ್ಲ ಬಂದುಬಿಡಿ ಅಂತಂದ್ರೆ. ₹100 ಬೆಲೆ ಅವ್ರಿಗೆ ಗೊತ್ತಿದೆ. ರವಿಚಂದ್ರನ್ ಸರ್ಗೆ ದುಡ್ಡಿನ ಬೆಲೆ ಚೆನ್ನಾಗಿ ಗೊತ್ತಿದೆ, ದುಡ್ಡಿಗೆ ಲೆಕ್ಕ ಹಾಕಲ್ಲ ಅನ್ನೋದು. ಅಂದರೆ ಯಾಕೆ ನನ್ನ ಪ್ರೇಕ್ಷಕರಿಗೆ, ನಮ್ಮ ಕನ್ನಡ ಆಡಿಯನ್ಸ್ನ ನಾನು ನಮ್ಮದು ಇರ್ತಕ್ಕಂಥ ಬಿಳಿ ಪರದೆನ ಬಂಗಾರದ ಪರದೆ ಮಾಡಬೇಕು ಅಂತ ಓಡಾಡಿದವ್ರು ಅವರು. ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಿದೆ, ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತಲ್ಲ. ₹100 ಕೊಡಲ್ವಾ ಅಂತಂದಿದ್ದು ಯಾಕೆ ಅಂದರೆ, ಅವತ್ತು ನೀನಾಸಂ ಸತೀಶ್ ಅವ್ರದ್ದು ಒಂದು ಕನಸಿನ ಪ್ರಾಜೆಕ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಥರದ್ದು ಎಲ್ಲ ಲ್ಯಾಂಗ್ವೇಜ್ದು ಸಿನಿಮಾದ್ದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಂದಾಗ ಆ ಕಾರ್ಯಕ್ರಮದಲ್ಲಿ ಹೇಳಿದ್ದು, ಪಾಪ ಅವರಷ್ಟು ಕಷ್ಟಪಟ್ಟಿದ್ದಾರೆ, ಒಂದು ₹100 ಕೊಡಲ್ವಾ ಅಂತ. ಇವತ್ತೇನಾಗಿದೆ, ಕಟ್ ಪೇಸ್ಟ್ ಮಾಡಿ ಅಲ್ಲಿ ಇಲ್ಲಿ ಹಾಕಿ ಇದನ್ನು ಅದಕ್ಕೆ ತಾಳೆ ಮಾಡ್ತಾರೆ. ಬಟ್ ರವಿಚಂದ್ರನ್ ಸರ್ ಆಗಿರ್ಬೋದು, ಇಡೀ ಇಂಡಸ್ಟ್ರಿಗೆ ಅದಿದೆ, ಯಾಕೆ ಸ್ವಲ್ಪ ಜನ ಬರ್ತಾಯಿಲ್ಲ ಅನ್ನೋದೊಂದು ಕೊರಗು ಇದ್ದೇ ಇದೆ ಮೇಡಮ್. ಬಟ್ ರವಿ ಸರ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಇನ್ನೊಂದು ಕಡೆ ಭಾಳ ಚೆನ್ನಾಗಿ ಹೇಳಿದ್ರು, ಭಾಳ ಸರಿ ಹೇಳಿದ್ದಾರೆ. ಒಳ್ಳೆ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಕೂಡ ಆ ಸಿನಿಮಾನ ಪ್ರೇಕ್ಷಕ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಅದಕ್ಕೆ ಸೂಫ್ರಮ್ ಸೋನೆ ಸಾಕ್ಷಿ ಅಂತ ಅವ್ರು ಸುಮಾರು ಸರಿ ಹೇಳಿದ್ದಾರೆ. ಫೈನಲಿ ಶಾಂತಿ ಕ್ರಾಂತಿ ಟ್ರೆಂಡಿಂಗು, ಶಾಂತಿ ಕ್ರಾಂತಿ ರಿಲೀಸ್ ಆಗುತ್ತಾ, ರಿಲೀಸ್ ಆಗುತ್ತಾ, ಮತ್ತೆ ಪರದೆ ಮೇಲೆ ಬರುತ್ತಾ ಅನ್ನೋ ಪ್ರಶ್ನೆಗೆ ರವಿ ಸರ್ ಅವರ ಅಪ್ಪಟ ಅಭಿಮಾನಿ ದಿಲೀಪ್ ಅವರು ಏನು ಹೇಳ್ತಾರೆ ಕೊನೆಯದಾಗಿ? ಮೇಡಮ್, ನಾವು ಅಭಿಮಾನಿಯಾಗಿ ಅವರ ಕಲಾ ಕುಟುಂಬದ ಒಬ್ಬ ಸದಸ್ಯನಾಗಿ ಏನು ಹೇಳಬೇಕು ಅಂದರೆ, ದಯವಿಟ್ಟು ರವಿಚಂದ್ರನ್ ಸರ್ ನಿಮ್ಗೆ ಇಲ್ಲಿಂದನೂ ಬೇಡಿಕೆ ಇಡ್ತೀವಿ, ಹೆಂಗಾದರೂ ಮಾಡಿ ರಿಲೀಸ್ ಮಾಡಬೇಕು. ಬಾಲಾಜಿ ಸರ್ ಹೇಗಾದರೂ ಮಾಡಿ ಆ ನೆಗೆಟಿವ್ಸು, ಆ ರೀಲ್ಸ್ ಏನೇನಿದೆ, ಯಾಕಂದರೆ ನೀವು ನಾಗರಾವು ಸಿನಿಮಾನ ಬಾಲಾಜಿ ಅವರು ಇದನ್ನು ಮಾಡಿದರು, ಚೆನ್ನಾಗಿ ರೀಕ್ರಿಯೇಟ್ ಮಾಡಿ ಅದನ್ನೆಲ್ಲ ಮತ್ತೆ ತೆರೆಗೆ ತಂದು ಸಂಭ್ರಮಿಸಿದರು. ಸೊ ಈ ಇಬ್ಬರು ಅಣ್ಣ ತಮ್ಮ, ನಮ್ಮ ದಿಗ್ಗಜ ಒಂದು ಕಲಾ ಕುಟುಂಬ ಈಶ್ವರಿ ಸಂಸ್ಥೆಯ ವೀರಸ್ವಾಮಿಯವರ ಒಂದು ಕನಸಿನ ಕೂಸು ರವಿಚಂದ್ರನ್ ಸರ್ ಅವರ ಪ್ರಪ್ರಥಮ ರಿಯಲ್ ಪ್ಯಾರಲಲಿ ಶಾರ್ಟ್ ಆಲ್ ಲ್ಯಾಂಗ್ವೇಜಸ್ ಮಾಸ್ಟರ್ ಕ್ಲಾಸ್ ಎಪಿಕ್ ಸಿನಿಮಾ ಶಾಂತಿ ಕ್ರಾಂತಿನ ಎಲ್ಲ ಜನ ಬಯಸ್ತಾ ಇದ್ದಾರಲ್ಲ ಮೇಡಮ್. ರವಿ ಸರ್ಗೆ ಜನರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು ಆ ಕಾಲದಿಂದ. ಅವ್ರಿಗೆ ಏನು ಬೇಕು, 2 ಕಮರ್ಷಿಯಲ್ ಸಾಂಗು ಇದಿರ್ಬೋದು, ಇನ್ನೊಂದಿರ್ಬೋದು, ಏನು ಬೇಕು ಅನ್ನೋದನ್ನ ಹೊಡೆಯೋದ್ರಲ್ಲಿ ಹೇಳ್ಬಿಟ್ಟು ಹಿಟ್ ಕೊಡ್ತಿದ್ದಂಥ ಒಂದು ಗಂಡೆದೆ ಅಂತಂದರೆ ನಮ್ಮ ರವಿಚಂದ್ರನ್ ಸರೇ. ಸೊ ಈಗ ಅವ್ರಿಗೆ ಗೊತ್ತಾಗಿದೆ, ಅಷ್ಟು ಜನ ಟ್ಯಾಗ್ ಮಾಡ್ತಾ ಇದ್ದಾರೆ. ಎವ್ರಿಡೇ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು ಮೇಡಮ್, ಗ್ರಾಮದಿಂದ ಹಿಡಿದು ಇನ್ಸ್ಟಾಗ್ರಾಮದವರೆಗೂ ಇದೇ ಮಾತು, ಶಾಂತಿ ಕ್ರಾಂತಿ, ಶಾಂತಿ ಕ್ರಾಂತಿ, ಶಾಂತಿ ಕ್ರಾಂತಿ. ಅಜ್ಜಿಯಿಂದ ಹಿಡಿದು ಜಂಜಿವರೆಗೂ ಇದೇ ಮಾತು, ಶಾಂತಿ ಕ್ರಾಂತಿ, ಶಾಂತಿ ಕ್ರಾಂತಿ. ಹಿಂಗಾಗಿದೆ. ಹಾಗಾಗಿ ಖಂಡಿತವಾಗ್ಲೂ ರವಿಚಂದ್ರನ್ ಸರ್ ಇದ್ರ ಬಗ್ಗೆ ಅವ್ರ ಮೈಂಡಿಗೆ ಬಂದಿದೆ ಇನ್ನೇನು ಮಾಡೋದು ಅಂತ. ಪ್ರಾಕ್ಟಿಕಲ್ ಇಶ್ಯೂಸ್ ಇದ್ದೇ ಇರುತ್ತಲ್ಲ ಮೇಡಮ್, ರೀಲ್, ಯಾಕಂದರೆ ಅದನ್ನು ಹಾಗೆ ಬಿಡುವಂಥದ್ದಲ್ಲ. ರವಿಚಂದ್ರನ್ ಸರ್ ಎಲ್ಲಿವರೆಗೂ ಯೋಚನೆ ಮಾಡ್ತಾರೆ ಅಂದರೆ, ಪ್ರೇಕ್ಷಕರು ಬಂದು ಕೂತ್ಕೊಂಡ್ಮೇಲೆ ಕಾಫಿ ಯಾವ ಕಡೆಯಿಂದ ಬರಬೇಕು, ಯಾವ ಲೋಟದ ಕಲರಲ್ಲಿ ಬರಬೇಕು, ಅವ್ರಿಗೆ ಏನು ಸ್ನ್ಯಾಕ್ಸ್ ಕೊಡಬೇಕು, 35 ವರ್ಷದ ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ಅಲ್ಲಿಂದ ಈಗಿನ ನಮ್ಮ ಈಶ್ವರಿ ಸಂಸ್ಥೆಯ ಹುಲಿಗಳು ನಮ್ಮ ವಿಕ್ರಮ್ ಸಾರು ಮತ್ತು ಮನೋರಂಜನ್ ಸಾರು, ಇನ್ಕ್ಲೂಡಿಂಗ್ ನಮ್ಮ ಬಾಲಾಜಿ ಸಾರು, ರವಿಚಂದ್ರನ್ ಸರ್, ಇವರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಭಗವಂತನಲ್ಲೂ ಬೇಡಿಕೆ, ನಿಮ್ಮೆಲ್ಲ ಶುಭಾರೈಕೆ ಇರಲಿ, ಈ ಸಿನಿಮಾ ಬೇಗ ಆಗಲಿ, ಎಲ್ಲ ನೆಗೆಟಿವ್ಸ್ಗಳು ಸಿಕ್ಕಿ ಅದೇನು ಪ್ರೊಸೆಸಿಂಗ್ ಇದೆ ಅದಾಗಿ, ಮತ್ತು ಮ್ಯೂಸಿಕ್ ರೀಕ್ರಿಯೇಷನ್, ಯಾಕೆ ಇವತ್ತು 7.1 ಇದೆ, ಅಟ್ಮಾಸ್ ಇದೆ. ಸೊ ಇವತ್ತಿನ ಟೆಕ್ನಾಲಜಿಗೆಲ್ಲ ಕೊಡಬೇಕು. ಯಾಕೆ ಹಳೇದು ಕೊಟ್ಟರೆ ಈಗಿನ ಜೆನ್ಸಿ ಹುಡುಗರು, ಯಾಕಂದರೆ ಈಗ ಅವರು ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ.
ಆ ಒಂದು ಲೇಟೆಸ್ಟ್ ಅವತರಣಿಕೆ ಫ್ರೆಶ್ ಫೀಲಲ್ಲಿ 7.1 ಅಟ್ಮೋಸ್ 4K ಇದರಲ್ಲೆಲ್ಲ ಬೇಗ ಬರಲಿ ಅಂತ ನಾವಂತೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಜೀ ಕನ್ನಡ ನ್ಯೂಸ್ ಕಡೆಯಿಂದ ಶುಭಾರೈಕೆಗಳು ಇರಲಿ ಸದಾಕಾಲ. ಆಮೇಲೆ ನಿಮಗೂ ಥ್ಯಾಂಕ್ ಯು, ಇದೊಂದು ಅಭಿಯಾನ ಮಾಡ್ತಾಯಿದ್ದೀರಾ ಅಂತ ಕೇಳ್ಪಟ್ವಿ. ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು. ರವಿಚಂದ್ರನ್ ಸರ್ ಮೇಲೆ, ಈಶ್ವರಿ ಸಂಸ್ಥೆ ಮೇಲೆ ನೀವು ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ. ಅಭಿಮಾನಿಗಳಾಗಿ ಮೇಡಮ್ ಚಿಕ್ಕ ವಯಸ್ಸಿಂದನೂ ಇವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ನಾವು ಡಿಫೆಂಡ್ ಮಾಡೋದು, ಇವ್ರ ಬಗ್ಗೆ ಎಲ್ಲ ಕಡೆ ನಾವು ಈ ಥರ ವಿಷಯ ಆ ಥರ ವಿಷಯ ಅಂತ ಹೇಳಿ ಸಾಕಾಗ್ತಿತ್ತು. ಈ ಕಳೆದ 1 ತಿಂಗಳಿಂದ ಮೇಡಮ್ ನಮಗೆಲ್ಲ ರೆಸ್ಟು. ಯಾಕಂದರೆ ಇಡೀ ಕರ್ನಾಟಕ ಮಾತಾಡ್ತಿದೆ, ನಾವು ಹೇಳೋದಕ್ಕಿಂತ ಜಾಸ್ತಿ ಡೀಟೇಲ್ ನಮಗೆ ಹೇಳ್ತವ್ರೆ. ಹಂಗಾಗಿ ಸಂತೋಷದ ವಾತಾವರಣ. ನಿಮ್ಗೆ ವಿಶೇಷ ಅಭಿನಂದನೆ ಮೇಡಮ್. ಎಸ್ ವೀಕ್ಷಕರೇ, ಅದ್ಭುತವಾಗಿ ಮಾತಾಡಿದ್ರು. ಗ್ರಾಮದಿಂದ ಹಿಡಿದು ಇನ್ಸ್ಟಾಗ್ರಾಮ್ವರೆಗೂ ಕೂಡ ಈಗ ಒಂದೇ ಕೇಳಿ ಬರ್ತಾ ಇರೋದು ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಹೇಳಿ. ಅಜ್ಜಿಯರಿಂದ ಜೆನ್ಜಿಯರವರೆಗೂ ಕೂಡ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು, ನಾವು ನೋಡಬೇಕು ಅಂತ ಹೇಳಿ. ನೋಡೋಣ ರಿಲೀಸ್ ಮಾಡ್ತಾರಾ ರವಿ ಮಾಮ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.